ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸುತ್ತ ಬನ್ನಿ ಇದು 8ನೇ ತರಗತಿಯ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವರ್ಗ ಮತ್ತು ಗಣಕ್ಕೆ ಸಂಬಂಧಿಸಿದಂತ ಈ ಚಾಪ್ಟರ್ಗೆ ಸಂಬಂಧಿಸಿದಂತ ಇಲ್ಲಿ ಪೇಜ್ ನಂಬರ್ ಪುಟ ಸಂಖ್ಯೆ 18 ಒಳಗಡೆ ಕೇಳುವಂತ ಈ ಗಣಗಳಿಗೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ 5 ಪ್ರಶ್ನೆಗಳನ್ನು ಕೇಳ್ತಾನೆ. ಈ 5 ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದಾಗ ಡಿಸ್ಕಸ್ ಮಾಡಿದ್ರೆ ಈ ಕಂಪ್ಲೀಟ್ ಆಗಿ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. ಈ 5 ಪ್ರಶ್ನೆಗಳನ್ನ ಯಾವ ತರ ನಾನು ಬಿಡಿಸ್ತೀನಿ ಅಂತ ಹೇಳಿ ಈ ವಿಡಿಯೋನ ಎಂತ ನೋಡ್ಕೊಡ್ರಿ. ಫಸ್ಟ್ ಟೈಮ್ ಚಾನಲ್ ಬಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಕಂಡುಹಿಡಿಯೋದ್ರ ಒಳಗಡೆ ನಾನು ಬೇಸಿಕ್ಸ್ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಯಾವ ತರ ಗಣಮೂಲಗಳನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಇಲ್ಲಿ ಒಂದೇ ಕೊಟ್ಟಿದ್ದಾನೆ 27,000. ಈ 27,000 ಗಣಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ 27,000ನ ನಾವೇನ್ ಬೇಕಪ್ಪ ಅಂತಂದ್ರೆ ಅವಿಭಾಜ್ಯ ಅಪವರ್ತನೀಕರಣದ ಮೂಲಕ ಏನ್ ಮಾಡಬೇಕಪ್ಪ ಅಂತಂದಾಗ ಕಂಡುಹಿಡಿಯಬೇಕಾಗ್ತದೆ. ಹೀಗಾಗಿ ನೀವು ಇಲ್ಲಿ 27ರಿಂದ 3ರಿಂದ ಸ್ಟಾರ್ಟ್ ಮಾಡ್ರಿ ಅಥವಾ 2ರಿಂದ ಸ್ಟಾರ್ಟ್ ಮಾಡ್ರಿ. ನೀವು ಈಸಿಯಾಗಿ ಆನ್ಸರ್ನ ನಾವು ಮಾಡ್ಕೋಬಹುದು. ನಾನು ನಿಮ್ಗ ಇಲ್ಲಿ 3ರಿಂದ ಸ್ಟಾರ್ಟ್ ಮಾಡ್ಲಿ ಅಥವಾ 2ರಿಂದ ಸ್ಟಾರ್ಟ್ ಮಾಡಿ. 2 ಇಲ್ಲೇ ಅದು 2 ಮೂರ್ಲೆ ಎಷ್ಟಪ್ಪ ಅಂದ್ರೆ 6. ಇಲ್ಲಿ 1 ಉಳಿತದೆ, ಅದು 10 ಆಗ್ತದೆ. 2 ಇಲ್ಲಿ 10, ಮುಂದೆ 2 0 ಇದಾವೆ, 2 0 ಕೊಟ್ಕೊಂಡು ಬಿಡ್ರಿ. ನೆಕ್ಸ್ಟ್ ಮತ್ತೆ 2 6 ಎಷ್ಟಪ್ಪ ಅಂದ್ರೆ 12, 1 ಉಳಿತದೆ. ನೆಕ್ಸ್ಟ್ ಅದು 15 ಆಗ್ತದೆ, 2 7 14, ಮತ್ತೆ 1 ಉಳಿತದೆ, ಅದು 10 ಆಗ್ತದೆ. 2 ಇಲ್ಲಿ 10, ಇದು 0 ಇದೆ 0. ಓಕೆ, ಇನ್ ನೆಕ್ಸ್ಟ್ ಮತ್ತೆ ಕೊನೆಗೆ 0 ಇರೋದ್ರಿಂದ 2 ಉಳಿತದೆ, 2 3 6, ಮತ್ತೆ 2 3 6, 1 ಉಳಿತದೆ, 15 ಆಯ್ತು. 2 7 14, 1 ಉಳಿತದೆ, 2 ಇಲ್ಲಿ 10. ಕೊನೆಗೆ 5 ಇರುವುದರಿಂದ ನಾನು ಇಲ್ಲಿ 3ರಿಂದ 4 ಹೋಗ್ತಿದ್ದು. ನೆಕ್ಸ್ಟ್ 5ರಿಂದ ಹೋಗ್ತದೆ, 3ರಿಂದ ಸ್ಟಾರ್ಟ್ ಮಾಡ್ತೀನಿ. 3 1 3, 3 1 3, 3 2 6, 1 ಉಳಿತದೆ, 3 5 15. ನೆಕ್ಸ್ಟ್ ಮತ್ತೆ 3ರಿಂದ ಸ್ಟಾರ್ಟ್ ಮಾಡ್ತೀನಿ. 3 3 ಎಷ್ಟಪ್ಪ ಅಂದ್ರೆ 9 ಅಂತ ಇರ್ತೇವೆ. ಇಲ್ಲಿ 2 ಉಳಿತದೆ, 22 ಆಗ್ತದೆ. 3 7 ಎಷ್ಟಪ್ಪ 3 7 21 ಆಗ್ತದೆ, ಒಂದೇ ಉಳಿತದೆ. ಮತ್ತೆ 3 5 15. ನೆಕ್ಸ್ಟ್ ಮತ್ತೆ 3 ಸ್ಟಾರ್ಟ್ ಮಾಡ್ತೀನಿ. 3 3 1 3, 3 1 3, 3 2 6, 1 ಉಳಿತದೆ, 3 5 15. 125 ಇರೋದ್ರಿಂದ ಒಮ್ಮೆ 5ರಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. 5 5 5 2 10, 5 2 10. ನೆಕ್ಸ್ಟ್ ಇಲ್ಲಿ 2 ಉಳಿತದೆ, 5 5 25. ಮತ್ತೆ 5 5 25. ನೆಕ್ಸ್ಟ್ 5 1 5. ಹಾಗಾದ್ರೆ ಪೇರ್ಗಳು 3ರಲ್ಲಿ ಎಷ್ಟು ಸಿಕ್ಕು? 2 ಪೇರು ಎಷ್ಟು ಸಿಕ್ಕು? 3. ಇದನ್ನು ಬರ್ಕೋಬೇಕು. 2 × 2 × 2 × 2 ಅಂತೆ. 2 × 2 × 2. ನೆಕ್ಸ್ಟ್ 3 ಪೇರ್ ಎಷ್ಟು ಸಿಕ್ಕವ ನೋಡ್ರಿ? 1 ಸಿಕ್ಕದ. 3 × 3 × 3. ನೆಕ್ಸ್ಟ್ 5 ಸಿಕ್ಕವ ನೋಡ್ರಿ? 5 × 5 × 5. ಹೌದಾ? ಬರ್ಕೊಂಡು ನೆಕ್ಸ್ಟ್ ಇಲ್ಲಿ 2 ಗಣ, ನೆಕ್ಸ್ಟ್ 3, ನೆಕ್ಸ್ಟ್ 5. ಒಂದೊಂದು ಪೇರ್ ಬರ್ಕೋಬೇಕು. 2 3 6, 6 5 ಎಷ್ಟಪ್ಪ ಅಂತಂದಾಗ 30 ಅಂತ ಕೇಳ್ತೇವೆ. ಹಾಗಾದ್ರೆ 27,000 ನಾವು ಇದರ ಗಣಮೂಲ ಎಷ್ಟಪ್ಪ ಅಂತ ಕೇಳಿದಾಗ 2 × 3 × 5. 5 3 15, 15 30 ಅಂತ ಕೇಳ್ತೇವೆ. ಹಾಗಾದ್ರೆ ಗಣಮೂಲ ಎಷ್ಟಪ್ಪ ಅಂತಂದಾಗ 30 ಅಂತೇಳಿ ನಾವು ಬರಿಬೇಕಾಗ್ತದೆ. ಓಕೆ, ಇನ್ನ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ಸ್ ಕೇಳೋಣ. 10,642 ಅಂತ ಕ್ವಶನ್ಸ್ ಕೇಳೋಣ. ಇದರ ಅವಿಭಾಜ್ಯ ಅಪವರ್ತನೀಕರಣದಿಂದ ಮಾಡ್ಕೊಂಡು ಬಂದಾಗ ನಾನು 2ರಿಂದ ಸ್ಟಾರ್ಟ್ ಮಾಡ್ತೀನಿ. 2 5 ಎಷ್ಟಪ್ಪ ಅಂತಂತಂತು 2 3 6, 2 2 4, 2 4 8. ಓಕೆ, ನೆಕ್ಸ್ಟ್ ಮತ್ತೆ 2ರಿಂದ 2 2 4, 1 ಉಳಿತದೆ, 13 ಆಗ್ತದೆ. 2 12, ಮತ್ತೆ 1 ಉಳಿತದೆ, 2 12, 2 2 4. ಮತ್ತೆ 2 1 2 3 6, 2 3 6, 2 1. ಇಲ್ಲಿ ಕೊನೆಗೆ ಏನಾಗಿದಪ್ಪ ಅಂತಂದಾಗ 1331 ನಮ್ಗೆ ಆಲ್ರೆಡಿ 11 ಗಣ ಸಂಖ್ಯೆ ಅನ್ನೋದು ಗೊತ್ತಿರ್ತದೆ. ಅವಾಗ ನಾನು ಡೈರೆಕ್ಟ್ 11 ಅಂತ ಹೋಗ್ಬಿಡ್ತೀನಿ. 11 11, 1 ಉಳಿತದೆ. ಇಲ್ಲಿ ಎಷ್ಟು ಉಳಿತದಪ್ಪ ಅಂತಂದಾಗ 2 ಉಳಿತದೆ. 2 ಉಳಿದಾಗ 23 ಆಗ್ತದೆ. 11 22, ಮತ್ತೆ ಇಲ್ಲಿ 1 ಉಳಿತದೆ. ಮತ್ತೆ 11 11. ನೆಕ್ಸ್ಟ್ 11 11 123 ಅಂತ ಹೇಳ್ತೀವಿ. ನೆಕ್ಸ್ಟ್ 11 11. ಹಾಗಾದ್ರೆ ನಾವು ಇಲ್ಲಿ 2 × 2 × 2. ನೆಕ್ಸ್ಟ್ 11 × 11 × 11. ಹಾಗಾದ್ರೆ ಇದಾಗ 2 ಕ್ಯೂಬ್, ಇದಾಗ 11 ಕ್ಯೂಬ್. ಹಾಗಾದ್ರೆ ಈ 10,648ರ ಘನಮೂಲ ಎಷ್ಟಪ್ಪ? ಘನಮೂಲ 2 × 11 ಅಂದಾಗ 11 22 ಆಗ್ತದೆ. ಹಾಗಾದ್ರೆ 10,648ರ ಘನಮೂಲ 22. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ಸ್ ಗಳನ್ನು ನೀವು ಈ ತರ ಬರ್ಕೊಡ್ರಿ. ಇನ್ನ ನೆಕ್ಸ್ಟ್ 2ನೇ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊಳ್ರಿ. ಇಲ್ಲಿ
1323 ಪೂರ್ಣ ಗಣ ಸಂಖ್ಯೆಯಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ ಅಂತ ಹೇಳಿ ಇಲ್ಲಿ ಕ್ವಶನ್ಸ್ ಕೊಟ್ಟಾರ. ಅದನ್ನ ನಾವು ಪೂರ್ಣ ಗಣ ಸಂಖ್ಯೆ ಆಗಿಸ್ಬೇಕಾಗಿತ್ತಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? ಸೇಮ್ ಅವಿಭಾಜ್ಯ ಅಪವರ್ತನೀಕರಣದಿಂದ ಅದನ್ನ ಕೂಡ ಮಾಡಬೇಕು. 1323ನ ಅವಿಭಾಜ್ಯ ಅಪವರ್ತನೀಕರಣದಿಂದ ಮಾಡಿದಾಗ ಕೊನೆ 3 ಉಳಿದ್ರಿಂದ 3 ಲೆಕ್ಕನ ಟ್ರೈ ಮಾಡ್ತೀನಿ. 3 4 12 1 ಉಳಿತದ, ಮತ್ತೆ 3 4 12 3 1 3 ಮತ್ತೆ 3 ಲೆಕ್ಕನ ಸ್ಟಾರ್ಟ್ ಮಾಡ್ತೀನಿ. 3 1 3 ಹೌದಾ? ಇಲ್ಲಿ ಮತ್ತೆ 3 1 ಉಳಿತದ, ಅದು 14 ಆಗ್ತದ. 3 4 12 ನೆಕ್ಸ್ಟ್ 2 ಉಳಿತದ, 21 ಆಗ್ತದ. 3 ಒಳ್ಳೆ 21. ನೆಕ್ಸ್ಟ್ ಮತ್ತೆ 3 4 ಎಷ್ಟಪ್ಪ 12 2 ಉಳಿತದ. 3 9 27. ಹೌದಾ? ಇಲ್ಲಿ 49 ಇರೋದ್ರಿಂದ 7 ಮಧ್ಯ ಹೋಗ್ತದ. 7 7 49. ನೆಕ್ಸ್ಟ್ 7 1 7. ಇಲ್ಲಿ ಪೇರ್ಗಳು ನೋಡ್ರಿ, 3 ಒಂದು ಪೇರ್ ಸಿಕ್ತು. 3 × 3 × 3 ಒಂದು ಸಿಕ್ತು. ಬಟ್ 7 × 7 ಅಷ್ಟೇ ಸಿಕ್ತು. ಬಟ್ 7 ಒಂದು ಪ್ಲೇಸ್ ಉಳಿತು. ಹಾಗಾದ್ರೆ ನಾವಿಲ್ಲಿ ಈ ತರ ಬರ್ಕೊಂಡ್ಬಿಡ್ಬೇಕಾಗ್ತದೆ. 1323 ಪೂರ್ಣ ನೋಡ್ರಿ, ಪೂರ್ಣ ಗಣ ಸಂಖ್ಯೆಯಾಗಿ ಮಾಡಲು ಪೂರ್ಣ ಗಣ ಸಂಖ್ಯೆಯಾಗಲು ನಾವು ಇಲ್ಲಿ ಯಾವ್ದು ಬೇಕಾಗಿತ್ತು? ನನಗೆ 7 ಬೇಕಾಗತ್ತೆ. ಹಾಗಾದ್ರೆ ಗಣ ಸಂಖ್ಯೆ ಆಗಲು 7ರಿಂದ ಗುಣಿಸಬೇಕು ಅಂತೇಳಿ ನಾವಿಲ್ಲಿ ಬರೀಬೇಕಾಗ್ತದೆ. 7ರಿಂದ ಗುಣಿಸಬೇಕು. ಇಷ್ಟು ಬರೋದ್ರೆ 2ನೇ ಪ್ರಶ್ನೆಗೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನ 3ನೇ ಪ್ರಶ್ನೆ ಏನಿದೆಪ್ಪ ಅಂತ ಅಂದಾಗ ಸರಿ ತಪ್ಪುಗಳಿದಾವೆ. ಸರಿ ತಪ್ಪುಗಳಿಗೆ ನಾವು ರಿಸಲ್ಟ್ ಕೊಟ್ಟು ಬರೀಬೇಕು. ಸರಿ ಅಥವಾ ತಪ್ಪು ತಿಳಿಸಿ ನಂತರ ನಿಮ್ಮ ತಾರ್ಕಿಕತೆಯನ್ನ ವಿವರಿಸಿ ಅಂತ ಕ್ವಶನ್ಸ್ ನ ಕೊಟ್ಟ. ಯಾವುದೇ ಬೆಸ ಸಂಖ್ಯೆಯ ಗಣವು ಸಮಸಂಖ್ಯೆ ಆಗಿರುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟ. ಯಾವುದೇ ಬೆಸ ಸಂಖ್ಯೆಯ ಗಣವು ಸಮಸಂಖ್ಯೆ ಆಗಿರ್ತದೆ. ಇದೇ ಒಂದನೇ ಹೇಳಿಕೆಗೆ ತಪ್ಪಾಗ್ತದೆ. ಯಾಕ? ಒಂದನೇ ಬೆಸ ಸಂಖ್ಯೆ ನೋಡಿ 1 ಕ್ಯೂಬ್ 1. ಇದು ಸಮಸಂಖ್ಯೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಥವಾ 3ರ ಗಣ ಎಷ್ಟಪ್ಪ ಅಂತ 27. ಇದು ಸಮಸಂಖ್ಯೆ ಆಗ್ತದೆ, ಬೆಸ ಸಂಖ್ಯೆ. ಯಾವುದೇ ಒಂದು ಬೆಸ ಸಂಖ್ಯೆ ಗಣ, ಇದು ಬೆಸ ಸಂಖ್ಯೆ ಹೌದು, ಅದು ಸಮಸಂಖ್ಯೆ ಆಗ್ತದೆ ಹೇಳಿದ್ದಾರೆ. ಅದು ಏನಾಗ್ತಪ್ಪ ಅಂದ್ರೆ ತಪ್ಪು. ಒಂದನೇದು ನೀವೇನ್ ಬಿಡ್ಬೇಕಪ್ಪ ಅಂದಾಗ ತಪ್ಪು ಅಂತೇಳಿ ಬರೀ. 2ನೇದು 8ರಿಂದ ಕೊನೆಗೊಳ್ಳುವ ಯಾವುದೇ ಗಣ ಸಂಖ್ಯೆ ಇರುವುದಿಲ್ಲ ಅಂತ ಪ್ರಶ್ನಿಸಲ್ಪಟ್ಟ. ಇದು ಕೂಡ ತಪ್ಪಾಗ್ತದೆ. ಯಾಕೆ ಅಂತ ನೋಡಿದಾಗ 8ರಿಂದ ಕೊನೆಗೊಳ್ಳುವ ಯಾವುದೇ ಗಣ ಸಂಖ್ಯೆ ಇಲ್ಲ. ಯಾಕಿಲ್ಲ? 2ರ ಗಣನೆ ಐತಲ್ಲ, 2ರ ಗಣನೆ 8 ಐತಿ. 12ರ ಗಣ ಎಷ್ಟೈತಿ ನೋಡ್ರಿ, 1728. ಕೊನೆಗೆ 8 ಐತಲ್ಲ. ಹೀಗಾಗಿ 8ರಿಂದ ಕೊನೆಗೊಳ್ಳುವ ಯಾವುದೇ ಗಣ ಸಂಖ್ಯೆ ಇಲ್ಲ ಅಂತ ಹೇಳಿದಾಗ ಎಲ್ಲವೂ ಇದಾವೆ. ಹೀಗಾಗಿ ಇದು ಕೂಡ ತಪ್ಪು. ನೆಕ್ಸ್ಟ್ 3ನೇದು 2 ಅಂಕಿಯ ಸಂಖ್ಯೆಯ ಗಣವು 3 ಅಂಕಿಯ ಸಂಖ್ಯೆ ಆಗಿರಬಹುದು ಅಂತ ಪ್ರಶ್ನಿಸಿಕೊಡ್ತಾರೆ. ಇದು ಕೂಡ ಏನಾಗ್ತದಪ್ಪ ಅಂದಾಗ ತಪ್ಪಾಗ್ತದೆ. ಯಾಕಪ್ಪ ಅಂದಾಗ 2 ಅಂಕಿಯ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದು? ಈಗ 10. 10ರ ಗಣ ಎಷ್ಟಾದಪ್ಪ ಅಂತ ಅಂದಾಗ 1000 ಐತಿ. ಇಲ್ಲಿ 4 ಅಂಕಿ ಆಗ, ಬಟ್ ಅವ್ರು 3 ಅಂಕಿಯ ಸಂಖ್ಯೆ ಆಗಿರಬಹುದು ಅಂತ 3 ಅಂಕಿ ಸಂಖ್ಯೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದು ಕೂಡ ತಪ್ಪಾಯ್ತು. ಇನ್ನ 4ನೇದು ನೋಡ್ರಿ, 4ನೇದು 2 ಅಂಕಿಯ ಸಂಖ್ಯೆಯ ಗಣವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಬಹುದು. 2 ಅಂಕಿಯ ಸಂಖ್ಯೆ ಅಂತ ಅಂದಾಗ 10ರಿಂದ ಹಿಡಿದು 99 ತನಕ ಇವು 2 ಅಂಕಿಯ ಸಂಖ್ಯೆಗಳೇ ಆಗ್ತಾವ. ಒಂದ್ ವೇಳೆ ಇದ್ರಾಗ ನೀವು ದೊಡ್ಡ ಅಂಕಿಯ ಸಂಖ್ಯೆನ ಚೆಕ್ ಮಾಡ್ಬಿಡ್ರಿ. 99ರ ಗಣ ಸಂಖ್ಯೆನ ಚೆಕ್ ಮಾಡಿ. 99ರ ಗಣ ಸಂಖ್ಯೆನ ಚೆಕ್ ಮಾಡಿದಾಗ ಇದ್ರ ಆನ್ಸರ್ ಎಷ್ಟು ಕೊಟ್ಬಿಡಪ್ಪ ಅಂತಾಗ 9,70,299 ಬರ್ತದೆ. ಇಲ್ಲಿ ಸಂಖ್ಯೆಗಳು ಎಷ್ಟಾದ ನೋಡ್ರಿ, 3 2 5 5 1 6 ಐತಿ. ಬರೀ 6 ಸಂಖ್ಯೆಗಳು ಅದಾವೆ. ಅವರು ಏನ್ ಹೇಳ್ಯಾರ? 7 ಸಂಖ್ಯೆ 7 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಹೊಂದಿರಬಹುದು ಅಂತ ಹೇಳಿ. ಇರುವೆ 6 ಸಂಖ್ಯೆ, 7 ಸಂಖ್ಯೆನೇ ಬರಲಿಲ್ಲ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ಬಿಡ್ರಿ ನೀವು. ಹೀಗಾಗಿ ಇದು ಕೂಡ ಏನಾಗ್ತದಪ್ಪ ಅಂತಂದಾಗ ತಪ್ಪು ಆಯ್ತು. ಇನ್ನು ನೆಕ್ಸ್ಟ್ 5ನೇದು, ಗಣಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನ ಹೊಂದಿವೆ ಅಂತ ಕ್ವಶನ್ಸ್ ಕೊಟ್ಟ. ಗಣಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನ ಹೊಂದಿವೆ ಅಂತ ಹೇಳಿ. ಇದರ ಒಂದು ಗಣಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನ ಇಲ್ಲ. ಈಗ 8ರ ಅಪವರ್ತನಗಳನ್ನ ನೋಡ್ರಿ. 8ರ ಅಪವರ್ತನಗಳು ಏನಂತವು? 1 2 ಮತ್ 4 ಬಗ್ಗೆ ಆಗ್ತಾವು, 8ರ ಬಗ್ಗೆ ಆಗ್ಬೋದು. ಇವು ಸಮಸಂಖ್ಯೆಗಳನ್ನ ಅಪವರ್ತನಗಳನ್ನು ಹೊಂದಿವೆ. 1 2 3 4 ಸಮಸಂಖ್ಯೆ. ಹೌದಾ? ಇನ್ನ 27 27 ಕೂಡ 1ರ ಮಧ್ಯ ಬರ್ತದ, 3 ಮಧ್ಯ ಬರ್ತದ, ನೆಕ್ಸ್ಟ್ 9 ಮಧ್ಯಾಗ ಬಿಟ್ರ 27 ಮಧ್ಯ ಬರ್ತದೆ. ಇದು ಕೂಡ 4 ಅಪವರ್ತನ. ಈ ಸಮಸಂಖ್ಯೆ ಅಪವರ್ತನ ಹೊಂದಿದೆ. ಹೀಗಾಗಿ ಇದು ಕೂಡ ಏನಾಗ್ತದೆ ಅಂದಾಗ ತಪ್ಪು ಆಗ್ತದೆ. ಇವು 1 2 3 ಪ್ರಶ್ನೆಗಳು. ನಾನು ಈ ತರ ನಿಮಗ ಸರಿ ತಪ್ಪುಗಳನ್ನ ಬಿಡಿಸಿದೆ. ಇನ್ನ ಪ್ರಶ್ನೆ ಸಂಖ್ಯೆ 4ನ್ನ ನೋಡ್ಕೊತ ಬರುತ್ತೆ. ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಪ್ರಶ್ನೆ ಸಂಖ್ಯೆ 4, ಸಂಖ್ಯೆ 1331 ಒಂದು ಪೂರ್ಣ ಗಣ ಎಂದು ನೀವು ಹೇಳ್ತೀರಿ. ಹೌದು, ಇದು 11.
ನೀವು ಅದರ ಘನಮೂಲವನ್ನ ಪೂರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12147 ಮತ್ತು 32,748 ಸಂಖ್ಯೆ ಘನಮೂಲಗಳನ್ನ ಬರೀ ಊಹೆ ಮಾಡೋದ್ರ ಮೂಲಕ ಹೇಳ್ರಿ ಅಂತ ಹೇಳ್ಯಾರ. ಬಹಳ ಸಿಂಪಲ್ ವೇದಾಗ ಇದನ್ನ ನಾವು ತಿಳ್ಕೊಬಹುದು. 1331 ಇದು ಸಂಖ್ಯೆ ಇದಲ್ಲ, ಇದ್ರೊಳಗೆ ನೋಡ್ರಿ ಘನಸಂಖ್ಯೆಗಳಂತ ಅಂತಂದಾಗ ಮೂರ್ನ ಸಂಖ್ಯೆಗಳಿಗೆ ಒಂದೊಂದು ಗುಂಪನ್ನ ಮಾಡಬಹುದು. ಹಾಗಾಗಿ ಇಲ್ಲಿ ಬಿಡಿ ಅಂತ ಹೇಳಿದ್ರು ಇದೊಂದು ಒಂದು ಗುಂಪು. ನೆಕ್ಸ್ಟ್ ಸಂಖ್ಯೆ ಇಲ್ಲಿ ಒಂದಿರ್ಲಿ ಅಥವಾ ಎರಡಿರ್ಲಿ ಅದನ್ನ ಸೆಕೆಂಡ್ ಗ್ರೂಪ್ ಅಂತ ಮಾಡಬಹುದು. ಇದು ಮೊದಲನೇ ಗುಂಪು ಅಂತ ಕರಿತಾರೆ. ಯಾವುದು? ಮೊದಲನೇ ಗುಂಪು. ಈ ಮೊದಲನೇ ಗುಂಪು ಬಿಡಿ ಸ್ಥಾನದಲ್ಲಿ ಅಂಕಿ ಏನೈತಿ ನೋಡ್ರಿ, ಒಂದೈತಿ. ಹಾಗಾಗಿ ಒಂದಪ್ಪ ಅಂತಂದಾಗ ವರ್ಗ ಸಂಖ್ಯೆ ಒಂದರ ಗಣ ಒಂದೇ ಬರ್ತದೆ. ಒಂದರ ಗಣ ಒಂದೇ ಬರ್ತದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿನೂ ಕೂಡ ಏನ್ ಬರಕ್ ಸಾಧ್ಯ ಇದೆಯಪ್ಪ ಅಂತಂದಾಗ ಒಂದು ಬರುತ್ತದೆ, ಒಂದಂತೆ ಬರ್ಕೋಬೇಕು. ಈಗ ಇಲ್ಲಿ ನೆಕ್ಸ್ಟ್ ನಂಬರ್ ಏನೈತಿ? ಎರಡನೇ ಗುಂಪು. ಇದು ಎರಡನೇ ಗುಂಪು ಎಷ್ಟೈತಿ? ಒಂದೈತಿ. ಒಂದು ಯಾವ್ಯಾವ ಗಣ ಸಂಖ್ಯೆ ಒಳಗಡೆ ಬರ್ತೈತಿ? ಒಂದರ ಗಣ ಒಂದು ಮತ್ತ ಎರಡರ ಗಣ ಎಷ್ಟಪ್ಪ ಅಂದಾಗ 8. ಈ ಒಂದ್ ಅನ್ನೋದು ಎದ್ರ ಒಳಗಡೆ ಬರ್ತೈತಿ? 1 ಮತ್ತು 8 ನಡುವೆ ಬರ್ತೈತಿ. ಹಾಗಾದ್ರೆ ಇದ್ರ ಒಳಗಡೆ ಲೀಸ್ಟ್ ಜನಸಂಖ್ಯೆ ನಂಬರ್ ಯಾವ್ದು? ಈಗ 1. ಹಾಗಾದ್ರೆ 1 ಅಂತ ಬರೀಬೇಕು. ಈಗ 1331 11ರ ಏನಾಗಿರ್ತದಪ್ಪ ಅಂದ್ರೆ ಜನಸಂಖ್ಯೆ ಘನಮೂಲ ಆಗಿರ್ತದ. ಸರ್ ನಿಮ್ಗೆ ಅರ್ಥ ಆಯ್ತು? ಓಕೆ. ಅರ್ಥ ಆಗಿಲ್ಲ ಅಂದ್ರೆ ಎರಡನೇ ಕ್ವಶನ್ ಅರ್ಥ ಆಗ್ತದೆ ನೋಡ್ರಿ. 4913 ಐತಿ. ಇದ್ರಾಗ ಮೊದಲನೇ ಗುಂಪು ಯಾವ್ದೀಗ? ಇದು. ಎರಡನೇ ಗುಂಪು ಯಾವ್ದೀಗ? ಇದು. ಹಾಗಾದ್ರೆ ಕೊನೆಗೆ ಏನೈತಿ? 3 ಐತಿ. 3 ಐತಪ್ಪ ಅಂತಂದಾಗ ನಿಮ್ಗೆ ಆಲ್ರೆಡಿ ನಾನು ಭಾಗ 1ನೇದ ಒಳಗೆ ಬೇಸಿಕ್ಸ್ ಹೇಳುವಟ್ನಾಗ ನಾನು ಹೇಳಿದ್ದೀನಿ. 3 ಇತ್ತು. ಕೊನೆಗೆ ಇಲ್ಲಿ 3 ಅದಪ್ಪ ಅಂತಂದಾಗ 3 ಇತ್ತಪ್ಪ ಅಂತಂದಾಗ ಆ ಜನಸಂಖ್ಯೆ ಕೊನೆಯಲ್ಲಿ ಯಾವ್ದು ಬರಕ್ ಸಾಧ್ಯ ಇದೆ? 3 ಇತ್ತಂದ್ರ 3 ಗಣ ಈ ಸದ್ ನೋಡ್ರಿ 3 ಗಣ ಎಷ್ಟಂತ ಕೈತು? 27. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಅಂಕಿ ಏನ್ ಬರಕ್ ಸಾಧ್ಯ ಐತಿ? 7 ಬರಾಕೈತಿ. ಹಾಗಾದ್ರೆ ನೀವು 7ನ್ನ ಬರ್ಕೋಬೇಕು. 7ನ್ನ ಬರ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನೈತಿ? 4 ಐತಿ. 4 ಯಾವ ಗಣಸಂಖ್ಯೆಗಳ ನಡುವೆ ಬರ್ತೈತಿ ನೋಡ್ರಿ. ಈಗ ಒಂದರ ಗಣ ಎಷ್ಟಪ್ಪ ಅಂತಂದ್ರೆ ಒಂದರ ಗಣ 1, ಎರಡರ ಗಣ ಎಷ್ಟಪ್ಪ ಅಂದಾಗ 8. ಈ 1 ಮತ್ತು 8ರ ನಡುವೆ ನಮಗ 4 ಎದಕ್ ಸಮೀಪ ಆಗ್ತೈತಿ? 1ಕ್ಕೆ ಸಮೀಪ ಆಗ್ತದೆ. ಹಾಗಾದ್ರೆ 1 ಅಂತ ಬರೀಬೇಕು. ಹಾಗಾದ್ರೆ 4913ರ ಘನಮೂಲ ಯಾವಪ್ಪ ಅಂತಂದಾಗ 17. ಲೆಕ್ಕಾಚಾರ ಮಾಡದನೆ ನಾವು ಈ ತರ ಈಜಾಗಿ ನಾವು ಅದನ್ನ ಬರ್ಕೋಬಹುದು. ಇನ್ನೊಂದು 12167 ಐತಿ. 12167 ಗುಂಪು ಮಾಡಿ. ಮೊದಲೇ ಗುಂಪು ಎಷ್ಟೈತಿ? 7 ಐತಿ. ಹಾಗಾದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ 7 ಇತ್ತಪ್ಪ ಅಂತಂದಾಗ ಕೊನೆಗೆ 7 ಇತ್ತಪ್ಪ ಅಂತಂದಾಗ ನೋಡ್ರಿ 7ರ ಗಣ ಎಷ್ಟೈತಿ? 340 ಕರಿತೀವಿ. ಹಾಗಾದ್ರೆ ಕೊನೆಗೆ ಇಲ್ಲಿ ಏನ್ ಬರಕ್ ಸಾಧ್ಯ ಐತಿ? 3 ಬರಕ್ ಸಾಧ್ಯ ಐತಿ. ಹಾಗಾದ್ರೆ ಬಿಡಿ ಸ್ಥಾನದ ಅಂಕಿ 3 ಇರ್ತೈತೆ. ನಾನು ಕನ್ಫರ್ಮ್ ಮಾಡ್ತೇವೆ. ಇನ್ನ ಈ ಗುಂಪಿನಾಗ 12 ಐತಿ. 12 ಈ ಘನ ಸಂಖ್ಯೆಗಳನ್ನು ಬರ್ಕೋಬೇಕು. 12 ಎದ್ರ ನೋಡು. 12 ಎದ್ರ 2ರ ಗಣ ಎಷ್ಟದ? 8 ಐತಿ. 3ರ ಗಣ ಎಷ್ಟೈತಿ? 3ರ ಗಣ ಎಷ್ಟೈತಿ? 27 ಐತಿ. 8 ಮತ್ತು 27 ಈ 12 ಸಂಖ್ಯೆ ಬರ್ತೈತಿ. ಹಾಗಾದ್ರೆ ಸಮ ಸಂಖ್ಯೆ ಯಾವುದು? ಗಣ 2 ಐತಿ. ಹಾಗಾದ್ರೆ ಫಸ್ಟಿಗೆ 2 ಅಂತ ಕರೀತೀವಿ. 23 ಬರ್ತೈತಿ. ಹಾಗಾದ್ರೆ ಇದು 12167 ಇಷ್ಟರ ಗಣ ಸಂಖ್ಯೆ ಘನಮೂಲಪ್ಪ ಅಂತಂದಾಗ 27, 23. ಅರ್ಥ ಆಯ್ತಾ? ಈಗ ಇನ್ ನೆಕ್ಸ್ಟ್ ಇನ್ನೊಂದು ಯಾವ್ದೈತಿ? 32,768 ಐತಿ. ಬಹಳ ಸಿಂಪಲ್ ಆಗಿ 32,768 ಐತಿ. ಇದರ ಗುಂಪು ಮಾಡ್ರಿ 768 ಒಂದೇ ಗುಂಪು. ಎರಡನೇ ಗುಂಪು 32. 3 ಸಂಖ್ಯೆ ಗುಂಪು ಮಾಡಬೇಕು. ಬಟ್ ಇಲ್ಲಿ 8 ಐತಿ. 8 ಅದಪ್ಪ ಅಂತಂದಾಗ 8ರ ವರ್ಗ ಎಷ್ಟೈತಿ? 8ರ ಗಣ ಎಷ್ಟೈತಿ? 8ರ ಗಣ ಎಷ್ಟೈತಿ? 512. ಅಂದ್ರೆ ಕೊನೆ ಬಿಡಿ ಸ್ಥಾನದಲ್ಲಿ ಅಂಕಿಗಳು ಏನ್ ಬರಕ್ ಸಾಧ್ಯ ಐತಿ? 2 ಬರಕ್ ಸಾಧ್ಯ ಐತಿ. ಹಾಗಾದ್ರೆ ಫಸ್ಟಿಗೆ 2 ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನೈತಿ? 32 ಸಂಖ್ಯೆ. 32 ಜನಸಂಖ್ಯೆ ಒಳಗಡೆ ಯಾವ್ದ್ರ ನಡುವೆ ಬರುತ್ತೆ ನೋಡ್ರಿ? 32 ಅನ್ನೋದು ನೋಡ್ರಿ 8ರ 327 ಐತಿ. ಅದಕ್ಕಿಂತ ಜಾಸ್ತಿ ಅಂತ ಅಂದಾಗ 27 ಇದು ಬರ್ಕೋಕ್ ಸಾಧ್ಯ ಇಲ್ಲ. 32 ಎದ್ರ ನಂತರ ಬರ್ತೈತಿ? 27 ಐತಿ. 4ರ ಗಣ ಎಷ್ಟೈತಿ? 64 ಐತಿ. ಈ 27 ಮತ್ತು 64ರ ನಡುವೆ ಏನ್ ಬರ್ತೈತಿ? 32 ಸಂಖ್ಯೆ ಬರ್ತೈತಿ. ಹಾಗಾದ್ರೆ ಇದರ ಸಮ ಜನಸಂಖ್ಯೆ ಯಾವುದು? 3 1 32. ಹಾಗಾದ್ರೆ ಅದು ಘನಮೂಲ ಏನಾಗಿರ್ತದಪ್ಪ ಅಂತಂದಾಗ 32,768 ಘನಮೂಲ 32 ಆಗಿರ್ತದೆ. ಇವನ್ನ ಲೆಕ್ಕಾಚಾರ ಮಾಡದೆ ಅವಿಭಾಜ್ಯ ಅಥವಾ ಕ್ರಮೀಕರಣ ಮಾಡದೆ ನಾವು ಏನ್ ಮಾಡಬೇಕಪ್ಪ ಅಂತಂದಾಗ ಘನಮೂಲಗಳನ್ನ ಸಾಕತ್ತೇವಿ. ಇದನ್ನು ಸಾಕಷ್ಟು ಏನ್ ಮಾಡಬೇಕು ಅಂತಂದಾಗ ಚೆಕ್ನ ಮಾಡ್ಕೊಳ್ರಿ. ಓಕೆ. ಇನ್ನ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಏನಿದೆಪ್ಪ ಅಂತ ಹೇಳಿ ನಿಮಗೆ ನೋಡ್ಕೊಂಡ್ರೆ ಕೊನೆಯ ಪ್ರಶ್ನೆ ಈ ತರ ಇದೆ. ಸರ್ ಪ್ರಶ್ನೆ ಸಂಖ್ಯೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿ ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ ಅಂತ ಕ್ವಶನ್ಸ್ ನ ಕೊಟ್ಟಾರ.
ಇದ್ರ ಒಳಗಡೆ ದೊಡ್ಡದು ಯಾವುದು ಅಂತ ಕ್ವಶನ್ಸ್ ಈ ದೊಡ್ಡದು ಯಾವುದು ಅಂತ ಹೇಳಿ ನಾವು ಕಂಡುಹಿಡಬೇಕಾಗಿತ್ತಪ್ಪ ಅಂದ್ರೆ ಒಂದೇದು ಇಲ್ಲಿ ಏನಪ್ಪ 67 ಕ್ಯೂಬ್ ಮೈನಸ್ 63 ಕ್ಯೂಬ್ ಐತಿ, ಇದು 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಐತಿ, ಇದು 67 ಸ್ಕ್ವೇರ್ ಆಗ್ಬೇಕಾಗಿತ್ತು. ಕ್ಯೂಬ್ ಮಾಡಿಬಿಟ್ಟಾದ್ರೆ ಇಲ್ಲಿ ಇದನ್ನು ಸ್ಕ್ವೇರ್ ಮಾಡ್ಕೊಡ್ರಿ. ಹಾಗಾದ್ರೆ ಯಾಕಂದ್ರೆ ಎರಡು ಸೇಮೆ ಕೊಟ್ಟಿದ್ದಪ್ಪ ಅಂತಂದಾಗ ಇದು ಕ್ಯೂಬ್ ಐತಿ, ಇದು ಸ್ಕ್ವೇರ್ ಐತಿ. ಹಾಗಾದ್ರೆ ಇದು ಒಳಗೆ ಒಂದೇ ಚೆಕ್ ಮಾಡ್ಕೋಬೇಕು. ಕ್ಯೂಬ್ ಓದಪ್ಪ ಅಂತಂದ್ರೆ ಇದಕ್ಕೊಂದು ಸೂತ್ರ ಏನಿದೆಪ್ಪ ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ ಟು ಎ ಮೈನಸ್ ಬಿ. ಓಕೆ, ನೆಕ್ಸ್ಟ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿ ಇದು ಸೂತ್ರ. ಹಾಗಾದ್ರೆ ಎ ಇದ್ದಲ್ಲಿ ಏನಾಗ್ಬೇಕು ಈಗ 67 ಹಾಕ್ಬೇಕು, ಬಿ ಇದ್ದಲ್ಲಿ ಏನಾಗ್ಬೇಕು ಈಗ 66 ಹಾಕ್ಬೇಕು. ಓಕೆ, ನೆಕ್ಸ್ಟ್ ಎ ಸ್ಕ್ವೇರ್ ಎ ದಲ್ಲಿ 67 ವರ್ಗ ಪ್ಲಸ್ ಎ ಎಂದಲ್ಲಿ 67 ಇಂಟು ಬಿ ಎಂದಲ್ಲಿ 66 ಪ್ಲಸ್ ಬಿ ಸ್ಕ್ವೇರ್ ಅಂದಾಗ 66 ಸ್ಕ್ವೇರ್. ಇದನ್ನ 67 66 ಕಳೆದ್ರೆ ಎಷ್ಟಪ್ಪ ಅಂದ್ರೆ 1 ಉಳಿತದೆ. ನೆಕ್ಸ್ಟ್ 67 ವರ್ಗನ ಕಂಡುಹಿಡ್ಬೋದು 4489 ಬರ್ತದೆ. ನೆಕ್ಸ್ಟ್ 67 ಇಂಟು 66 ಮಲ್ಟಿಪ್ಲಿಕೇಶನ್ ಮಾಡಿದಾಗ 4422 ಬರ್ತದೆ. ಪ್ಲಸ್ ನೆಕ್ಸ್ಟ್ ಏನಪ್ಪಾ ಅಂತಂದಾಗ 66 ರೂಪಾಯಿ ಎಷ್ಟಪ್ಪ ಅಂತಂದಾಗ 43,356 ಬರ್ತದೆ. ಟೋಟಲ್ ಇದನ್ನ ಎಡಿಷನ್ ಮಾಡಿ ಒಂದಕ್ಕೆ ಗುಣಿಸಿದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 13,267 ಬರ್ತದೆ. ಇದನ್ನ ಕೂಡಿಸ್ರಿ ಬಂದಂತ ಆನ್ಸರ್ ಇಲ್ಲಿ ಏನು ಇರ್ಲಿಕ್ಕೆ ಮಲ್ಟಿಪ್ಲಿಕೇಶನ್ ಅದೇ ಸಂಖ್ಯೆ ಗುಣಿಸಿದಾಗ ಅದೇ ಸಂಖ್ಯೆ ಬರ್ತದೆ. ಹೀಗಾಗಿ 13,267 ಬರ್ತದೆ. ಇದು ಒಂದನೇ ಉತ್ತರ. ಇನ್ನ ಇದನ್ನ ನೋಡಿದಾಗ ಎಲ್ಲಾನು ಹೇಳ್ಬೋದು ಇದೇ ದೊಡ್ಡದ್ರಿ ಅಂತೇಳಿ, ಆದ್ರೂ ಕೂಡ ಇದನ್ನ ಚೆಕ್ ಮಾಡ್ಕೋಬೇಕು. ಸೇಮ್ 43ಕ್ಕೆ ಇದೇ ತರ ಸೂತ್ರದ ಒಳಗಡೆ ಸೇಮ್ ಎರಡನೇದು ಕೂಡ ಮಾಡ್ಕೊತಾ ಬರ್ರಿ. 43 ಕ್ಯೂಬ್ ಅಂದ್ರೆ ಎ ಮೈನಸ್ ಬಿ ಅಂದ್ರೆ 43 ಅಂತ. ಎ ದಲ್ಲಿ ಏನಾಗ್ಬೇಕು ಈಗ 43 ಹಾಕ್ಬೇಕು, ಬಿ ದಲ್ಲಿ ಏನಾಗ್ಬೇಕು 42 ಹಾಕ್ಬೇಕು. ಓಕೆ, ಎ ಮೈನಸ್ ಬಿ ಆಯ್ತು. ಸ್ಕ್ವೇರ್ ಅಂದ್ರೆ 43 ಸ್ಕ್ವೇರ್, ಹೌದಾ, 43 ಸ್ಕ್ವೇರ್ ಪ್ಲಸ್ ಎ ದಲ್ಲಿ 43, ಬಿ ದಲ್ಲಿ 42 ಪ್ಲಸ್ 42 ಸ್ಕ್ವೇರ್. ಇಷ್ಟ ಹಾಕಿ 43 ಒಳಗೆ 42 ಕಳೆದ್ರೆ 1 ಉಳಿತದ. 43 ಕ್ಯೂಬ್ ಅಂದ್ರೆ ಎಷ್ಟಪ್ಪ ಅಂತಂದಾಗ ಸ್ಕ್ವೇರ್ ಅಂತಾಗ 1849 ಆಗ್ತದ. ಪ್ಲಸ್ 43 ಇಂಟು 42 ಮಲ್ಟಿಪ್ಲಿಕೇಶನ್ ಮಾಡ್ರಿ 1806 ಬರ್ತದ. ಪ್ಲಸ್ 42 ವರ್ಗ 1764. ಒಟ್ಟು ಕೂಡಿಸಿ ಇಂಟು ಇಲ್ಲಿ ಏನೋ ಇಂಟು ಕೂಡ ಒಂದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಆನ್ಸರ್ 5419 ಬರ್ತದೆ. ಯಾಕಂದ್ರೆ ಇದ್ರ ಒಳಗಡೆ ಯಾವ್ದು ದೊಡ್ಡದು ಅಂತ ಹೇಳಿದಾಗ 13,267 ದೊಡ್ಡದಾಗ್ತದೆ. ಅದೇ ರೀತಿಯಾಗಿ ಇನ್ನ ನೆಕ್ಸ್ಟ್ ಎರಡನೇದು ಒಬ್ಬರು ಒಳಗಡೆ ಏನ್ ಕೊಟ್ಟಾರ ನೋಡ್ರಿ, ಇಬ್ಬರು ಒಳಗಡೆ ಏನ್ ಕೊಟ್ಟಾರ ನೋಡ್ರಿ, ಏನು ಸ್ಕ್ವೇರ್ ಅನ್ನ ಮಾಡೋದು. ಇದು ಘನ ಸಂಖ್ಯೆಗಳನ್ನ ಕಂಡುಹಿಡ್ಕೊಂಡೇವಿ. ಇವು ಸ್ಕ್ವೇರ್ ಗಳನ್ನ ಕಂಡುಹಿಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಮೂರನೇದು ಇದ್ರೊಳಗಡೆ 67 ಸ್ಕ್ವೇರ್ ಮೈನಸ್ 66 ಸ್ಕ್ವೇರ್ ಐತಿ. ಇದಕ್ಕೊಂದು ಸೂತ್ರ ಬರ್ತೈತಿ, ಸಿಂಪಲ್ ಸೂತ್ರ. ಇದ್ರ ಸೂತ್ರ ಏನಪ್ಪಾ ಅಂತ ಹೇಳ್ಬೇಕು ಬಂದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ನೆಕ್ಸ್ಟ್ ಎ ಮೈನಸ್ ಬಿ ಅಂತೇಳಿ ಒಂದು ಸೂತ್ರ ಬರ್ತದೆ. ಹಾಗಾದ್ರೆ ನಾವೇನ್ ಮಾಡ್ಕೋಬೇಕಪ್ಪ ಅಂತಂದಾಗ ಎ ಸ್ಕ್ವೇರ್ ಇದ್ದಲ್ಲಿ ಏನ್ ಹಾಕ್ಬೇಕೀಗ, ಎ ಸ್ಕ್ವೇರ್ ಇದ್ದಲ್ಲಿ 67 ಹಾಕ್ಬೇಕು ಮೈನಸ್ ಬಿ ಇದ್ದಲ್ಲಿ 66 ಹಾಕ್ಬೇಕು. ಓಕೆ, ಹಾಕಿ ಓಕೆ, ಇದು ಸೂತ್ರ ಅಲ್ಲ. ಸೂತ್ರದ ಒಳಗಡೆ ನಾವು ಇದನ್ನ ಇಷ್ಟೇ ಹಾಕೋ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರದ ಒಳಗಡೆ ಸೂತ್ರ ಏನೈತಿ ಎ ಪ್ಲಸ್ ಬಿ ಐತಿ. ಎ ಇದ್ದಲ್ಲಿ ಏನ್ ಹಾಕ್ಬೇಕು ಈಗ 67 ಹಾಕ್ಬೇಕು, 67 ಹಾಕ್ಬೇಕು. ಬಿ ಇದ್ದಲ್ಲಿ ಏನ್ ಹಾಕ್ಬೇಕು 66 ಹಾಕ್ಬೇಕು. ಎ ಪ್ಲಸ್ ಬಿ ಆಯ್ತಾ, ಇದನ್ನೇ ಎ ಮೈನಸ್ ಬಿ 67 ಮೈನಸ್ 66. 67 ಒಂದು 66 ಎರಡು ಕೂಡಿಸಿದ್ರೆ ಎಷ್ಟು ಬರ್ತದೆ, ಇದು 133 ಬರ್ತೈತಿ. ಇದ್ರ ಒಳಗಡೆ ಇದನ್ನ ಕಳೀರಿ, ಇದು ಎಷ್ಟು ಬರ್ತೈತಿ, ಇಲ್ಲಿ ಏನೋ ಎಂಟು ಇರ್ತೈತಿ. 67ರಾಗ 66 ಕಳೆದ್ರೆ 1 ಉಳಿತೈತಿ. 133 ಇಂಟು 1 ಅಂದಾಗ 133 ಆಗ್ತೈತಿ. ಅದೇ ರೀತಿಯಾಗಿ ಎರಡನೇದು ಕೂಡ ಎ ಪ್ಲಸ್ ಬಿ ಎ ಮೈನಸ್ ಬಿ ಒಳಗಡೆ ಹಾಕ್ರಿ. ನಾಲ್ಕನೇದು ಏನಾಗ್ತದಪ್ಪ ಅಂತಂದಾಗ ಎ ಇದ್ದಲ್ಲಿ ಏನ್ ಹಾಕ್ಬೇಕು ಈಗ 43 ಹಾಕ್ಬೇಕು. ಓಕೆ, ಪ್ಲಸ್ ಬಿ ಇದ್ದಲ್ಲಿ 42. ಇನ್ನೊಂದ್ಸತ್ತ ಒಂದು 43 ಮೈನಸ್ 42 ಕಳೀರಿ. 43 42 ಕೂಡಿಸಿದಾಗ ಎಷ್ಟಾಗ್ತದ 85 ಆಗ್ತದ. ಇಂಟು 43ರಾಗ 42 ಕಳೆದಾಗ 1 ಇರ್ತದೆ. 85 ಇಂಟು 1 ಅಂದಾಗ 85. ಇದ್ರಾಗ ಓವರ್ ಆಲ್ ಒಳಗಡೆ ಯಾವ್ದು ದೊಡ್ಡದು ಅಂತ ಅನಿಸ್ತಪ್ಪ ಅಂತಂದಾಗ 13,267 ದೊಡ್ಡದು ಅನಿಸ್ತಿದೆ. ಹೀಗಾಗಿ ಯಾವ್ದು ದೊಡ್ಡದಾಗಿದೆ ಕಾರಣದೊಂದಿಗೆ ಉತ್ತರಿಸ್ತದೆ. ಇವೆಲ್ಲವೂ ಕಾರಣ ಪ್ರಶ್ನೆ ಏನ್ ಮಾಡಿದೆಪ್ಪ ಅಂತಂದಾಗ ಯಾವ್ದು ದೊಡ್ಡದು ಯಾವ್ದು ಸಾಂದ್ರತೆ ಕಂಡುಹಿಡ್ಕೊಂಡಿವಿ. ಸಾಣದ ಯಾವ್ದು ಅಂತ ಕೇಳಿದಾಗ ಇದು 4ನೇ ಸಾಂದ್ ಆಗ್ತದೆ, ಇದು ವರ್ಗದಾಗೈತಿ, ಇದು ಗಣದಾಗೈತಿ. ಇದು ಏನಾಗ್ತದಪ್ಪ ಅಂದಾಗ ದೊಡ್ಡದು ಆಗ್ತದೆ. ಇಷ್ಟು ಬಿಡಿಸಿದ್ರ ನಿಮ್ಗೆ ಈ ಅಧ್ಯಾಯ ಏನಾಗ್ತದೆ ಅಂತಂದಾಗ ಪೂರ್ಣವಾಗಿ ಕಂಪ್ಲೀಟ್ ಆಯ್ತು.
ಇನ್ನ ಮುಂದಿನ ಪಾಠಗಳನ್ನ ನಾ ಏನ್ ಮಾಡ್ಬೇಕು ಅಂದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೇಕಾಗ ತಂದಿರ್ತಾನೆ. ಈ ತರ ಕ್ವಶನ್ಸ್ ಗಳು ಅರ್ಥ ಆಗ್ತಿತ್ತಪ್ಪ ಅಂದಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದ್ರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಕ್ವಶನ್ಸ್ ತಗೊಂಡು ಸೆಪರೇಟ್ ಆಗಿ ಡಿಸ್ಕಸ್ ಮಾಡಿ ಹಾಕ್ತಿರ್ತಾರೆ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.